ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕಾಗಿರುವಂಥದ್ದು, ಕಲಿಸ್ಬೇಕಾಗಿರುವಂಥದ್ದೊಂದು ಇಂಪಾರ್ಟೆಂಟ್ ವಿಚಾರಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಅಂದರೆ ಟ್ಯಾರೋ ಕೋರ್ಸ್ ರಿಲೇಟೆಡ್ ಲೆಸನ್ಸ್ನ, ಲರ್ನಿಂಗ್ಸ್ನ ಇಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ದಟ್ ನಾನು ಏನು ಕಲ್ತಿದ್ದೀನಿ, ನಾನು ಏನು ತಿಳ್ಕೊಂಡಿದ್ದೀನಿ, ಅದರ ಒಂದಷ್ಟು ಹಂಚಿಕೆಗಳನ್ನು, ಶೇರಿಂಗ್ ಅನ್ನೋದನ್ನು ನಿಮ್ಮ ಮುಂದೆ ನಾನು ಬಿಚ್ಚಿಡ್ತಾ ಇದ್ದೀನಿ. ಸೊ ದಟ್ ನಿಮಗೂ ಸಹ ನಿಮ್ಮ ಲರ್ನಿಂಗ್ಸ್ಗೂ ಕೂಡ ಇದು ಒಂದು ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಒಂದು ಟ್ಯಾರೋ ಜರ್ನಿನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇವತ್ತಿನಿಂದ ಈ ಒಂದು ಕ್ಲಾಸಸ್ ಮುಖಾಂತರ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಅಡ್ವಾನ್ಸ್ ಲೆವೆಲಲ್ಲಿ ಟ್ಯಾರೋ ಕೋರ್ಸ್ ಅನ್ನೋದನ್ನು ಕಂಡಕ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ. ಸೊ ಅದರ ರಿಲೇಟೆಡಲ್ಲಿ ಇವತ್ತಿನ ಒಂದು ಲೆಸನ್ ನಂಬರ್ 1 ಅಂತ ತಗೊಳ್ಳಿ. ಈ ಒಂದು ವಿಡಿಯೋ ಫಸ್ಟ್ ವಿಡಿಯೋ ಅಂತಲೇ ಹೇಳಬಹುದು. ಸೊ ಇದರಲ್ಲಿ ನಾನು ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಸೊ ಅದರ ಮುಖಾಂತರ ನೀವು ನಿಮ್ಮ ಜರ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಒಂದು ಪೆನ್ ಮತ್ತು ಒಂದು ಪೇಪರ್ ಇಟ್ಕೊಳ್ಳಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಇನ್ನೂ ಅದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನೋಟ್ಸ್ ಮಾಡೋದ್ರಿಂದ, ಬರೆಯೋದ್ರಿಂದ ಅದು ಇನ್ನೂ ನಿಮ್ಮ ತಲೆಯಲ್ಲಿ ಹಾಗೆ ಉಳಿಯುತ್ತೆ. ಸೊ ದಟ್ ಅದು ನಿಮ್ಮ ಒಂದು ನಾಲೆಜ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಓಕೆ, ಸೊ ಪೆನ್ನು ಬುಕ್ಕು ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಈಗ. ಸೊ ಲೆಟ್ಸ್ ಸ್ಟಾರ್ಟ್. ಈಗ ನಾವು ಯಾವ ಒಂದು ಟ್ಯಾರೋ ಡೆಕ್ನ ಯೂಸ್ ಮಾಡ್ತೀವಿ ಅನ್ನೋದು ಇಲ್ಲಿ ಮ್ಯಾಟರೇ ಬರೋದಿಲ್ಲ. ನೀವು ಯಾವುದೇ ಒಂದು ಟ್ಯಾರೋ ಡೆಕ್ನ ಯೂಸ್ ಮಾಡಿ, ರೈಡರ್ ವೇಟ್ ಯೂಸ್ ಮಾಡಿ, ಲೈಟ್ ಸೀರ್ ಟ್ಯಾರೋ ಈಗೇನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದನ್ನು ಯೂಸ್ ಮಾಡಿ, ಅಥವಾ ಓಶೋ ಯೂಸ್ ಮಾಡಿ, ಎನಿ ಟೈಪ್ ಆಫ್ ಡೆಕ್ಸ್ ನೀವು ಯೂಸ್ ಮಾಡಬಹುದು. ಅದು ಮ್ಯಾಟ್ರ್ ಬರೋದಿಲ್ಲ. ಬಟ್ ನೀವು ಏನನ್ನು ನೋಡ್ತಾ ಇದ್ದೀರಾ, ಅಂದರೆ ನಿಮ್ಮ ಕಾರ್ಡಿಂದ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದೆ ಯೂನಿವರ್ಸ್ ಅನ್ನೋದು, ಅಥವಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಏನು ಹೇಳಬೇಕು ಅಂತ ಇದೆ, ಆ್ಯಂಡ್ ಅದನ್ನು ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಓಕೆ, ಒಬ್ಬೊಬ್ಬರ ಒಂದು ಪ್ರಿಡಿಕ್ಷನ್ ಒಂದೊಂದು ರೀತಿಯಲ್ಲಿರುತ್ತೆ. ಹೇಳುವಂತಹ ರೀತಿ, ವಿಧಾನಗಳು, ಇಂಟ್ಯೂಟಿವ್ ರೀಡಿಂಗ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ನಾನು ಹೇಳಿದಾಗಲೇ ನೀವು ಹೇಳಬೇಕು ಅಂತ ಇಲ್ಲ. ಸೇಮ್ ಕಾರ್ಡ್, ಪಾಸಿಟಿವ್ ಕಾರ್ಡ್ ಬಂದಾಗ ಕೆಲವರು ನೆಗೆಟಿವ್ ಪ್ರಿಡಿಕ್ಷನ್ಸು ಮಾಡಿರ್ತಾರೆ. ಇಟ್ಸ್ ದೇರ್ ಇಂಟ್ಯೂಷನ್ ಅಲ್ವಾ. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಆ್ಯಂಡ್ ಯೂನಿವರ್ಸ್ ಏನು ನಿಮ್ಮ ಜೊತೆ ಆ ಕಾರ್ಡ್ ಮುಖಾಂತರ ಏನು ಪ್ರೆಸೆಂಟ್ ಮಾಡಬೇಕು ಅಂತ ಇದೆ, ಏನನ್ನು ಗೈಡೆನ್ಸ್ ಕೊಡಬೇಕು ಅಂತ ಇದೆ, ಅದು ಇಲ್ಲಿ ಮ್ಯಾಟರ್ ಆಗುತ್ತೆ. ಯಾವ ಡೆಕ್ ಯೂಸ್ ಮಾಡ್ತೀರಾ ಅನ್ನೋದು ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಬಟ್ ಟ್ಯಾರೋದಲ್ಲಿ ಮೇನ್ ಡೆಕ್ ಇರೋದೇ ರೈಡರ್ ವೇಟ್. ಸೊ ಅದು ಒಂದು ನೀವು ಕಂಪ್ಲೀಟಾಗಿ ಕಲಿತ್ರೆ ಮಿಕ್ಕಿರುವಂತಹ ಎಲ್ಲ ಡೆಕ್ಗಳನ್ನ ನೀವು ಈಸಿಯಾಗಿ, ಎಫರ್ಟ್ಲೆಸ್ ಆಗಿ ಯೂಸ್ ಮಾಡ್ಬೋದು, ಪ್ರಿಡಿಕ್ಟ್ ಮಾಡ್ಬೋದು, ಇಂಟರ್ಪ್ರೇಟ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಕ್ಲಿಯರ್ ಅಂದ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಹತ್ರ ಯಾವುದೇ ರೀತಿಯಂತಹ ಕ್ಲೈಂಟ್ಸ್ ಏನೇ ಒಂದು ಇಶ್ಯೂನ ಇಟ್ಕೊಂಬರಲಿ, ಅವ್ರಿಗೆ ನೀವು ಯಾವತ್ತೂ ನನ್ನಿಂದ ಸೊಲ್ಯೂಷನ್ ಸಿಗುತ್ತೆ ಅಂತ ನೀವು ಪ್ರಿಡಿಕ್ಟ್ ಮಾಡೋದಾಗಲಿ, ಅಥವಾ ನಾನು ಅವರ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಅಂತ ಆಗಲಿ ಯಾವತ್ತೂ ನಾವು ರೀಡಿಂಗ್ ಮಾಡಬಾರ್ದು. ಓಕೆ, ಯಾವಾಗಲೂ ನಾನು ಇಲ್ಲಿ ಯೂನಿವರ್ಸ್ ನನಗೆ ಕೊಟ್ಟಿರುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ, ನಾನು ಸರ್ವಿಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನನ್ನ ಕ್ಲೈಂಟ್ಸಿಗೆ ಒಂದು ರೋಡ್ ಮ್ಯಾಪ್ ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ಒಂದು ದಾರಿ ಅನ್ನೋದನ್ನು, ಒಂದು ಬ್ಲೂ ಪ್ರಿಂಟ್ ಅನ್ನೋದನ್ನು ಕೊಡ್ತಾ ಇದ್ದೀನಿ. ಸೊ ದಟ್ ಆ ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡು, ಆ ಒಂದು ದಾರಿ ಇಟ್ಕೊಂಡು ಅವರ ಒಂದು ಡೆಸ್ಟಿನಿಯನ್ನು ಅವರು ರೀಚ್ ಮಾಡಬಹುದು. ಸೊ ಈ ರೀತಿಯ ಒಂದು ಮೈಂಡ್ಸೆಟ್ಟಿಂದ ನೀವು ರೀಡಿಂಗ್ ಅನ್ನೋದನ್ನು ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಯಾವಾಗಲೂ ನಾನು ಮಾಡ್ತಾಯಿದ್ದೀನಿ, ನಾನು ಪ್ರಿಡಿಕ್ಟ್ ಮಾಡ್ತಾಯಿದ್ದೀನಿ, ಇದು ನನ್ನ ಕೆಲಸ ಅಂತ ಯಾವತ್ತೂ ಅಂದ್ಕೋಬಾರ್ದು. ಯೂನಿವರ್ಸ್ ಏನು ಹೇಳ್ತಾರೆ, ಯೂನಿವರ್ಸ್ ಏನು ಮಾಡಿಸ್ತಾ ಇದ್ದಾರೆ, ಸೊ ಅದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಈಗ ಯಾರೇ ಆಗಲಿ, ಈ ಒಂದು ಅಸ್ಟ್ರಾಲಜಿ ಆಗಿರಬಹುದು, ನ್ಯೂಮರಾಲಜಿ ಆಗಿರ್ಬೋದು, ಅಥವಾ ಎನಿ ಕೈಂಡ್ ಆಫ್ ಪ್ರಿಡಿಕ್ಷನ್ ಫೀಲ್ಡ್ ಆಗಿರಬಹುದು, ನಾವಿಲ್ಲಿ ಬಂದಿದ್ದೀವಿ ಅಂದರೆ ಸುಮ್ಮನೆ ಬಂದಿರೋದಿಲ್ಲ. ಯೂನಿವರ್ಸ್ ನಮ್ಮನ್ನ ಚೂಸ್ ಮಾಡಿರ್ತಾರೆ. ಆ್ಯಂಡ್ ಎಲ್ರಿಗೂ ಹೀಲರ್ ಆಗೋದಕ್ಕಾಗಲ್ಲ, ಎಲ್ಲರೂ ಪ್ರಿಡಿಕ್ಷನ್ಸ್ ಮಾಡೋಕ್ಕಾಗೋದಿಲ್ಲ, ಅಥವಾ ಎಲ್ಲರೂ ಅಸ್ಟ್ರಾಲಜರ್ಸ್ ಆಗೋದಕ್ಕಾಗೋದಿಲ್ಲ. ಆ್ಯಂಡ್ ಸಮ್ ಪೀಪಲ್, ಲಿಮಿಟೆಡ್ ಪೀಪಲ್ನ ಚೂಸ್ ಮಾಡಿರ್ತಾರೆ. ಸೊ ಅದರಲ್ಲಿ ಈಗ ನೀವು ಕೆಲವೊಂದಷ್ಟು ಜನ ಇಲ್ಲಿ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನಿಮ್ಮನ್ನು ಸಹ ಯೂನಿವರ್ಸ್ ಚೂಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಯಾವಾಗಲೂ ಕೀಪ್ ಇಟ್ ಇನ್ ಮೈಂಡ್ ದಟ್ ಪ್ರಿಡಿಕ್ಟ್ ಮಾಡೋವಾಗ ಐ ಆಮ್ ಜಸ್ಟ್ ರೋಡ್ ಮ್ಯಾಪ್. ಇಲ್ಲಿ ನನ್ನ ಕ್ಲೈಂಟ್ಗೆ ಮತ್ತು ಯೂನಿವರ್ಸ್ ಮಧ್ಯೆ ನಾನೊಂದು ಸೇತುವೆ ಥರ.
ನಾನು ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ನನ್ನ ಕ್ಲೈಂಟ್ಸ್ಗೆ ನಾನು ಒಂದು ದಾರಿ ಮಾಡಿಕೊಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಅ ರೋಡ್ ಮ್ಯಾಪ್ ಅನ್ನೋ ಥರ ನೀವು ಮೈಂಡ್ಸೆಟ್ ಇಟ್ಕೊಂಡು ಅಲ್ಲಿ ಪ್ರಿಡಿಕ್ಷನ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ತೀರಾ ಪರ್ಸ್ನಲ್ಲಾಗಿ ಯಾವುದೇ ವಿಚಾರಗಳನ್ನು ತೊಗೋಬಾರ್ದು. ಓಕೆ, ಸರಿ ತಪ್ಪುಗಳನ್ನ ನಾವು ಜಡ್ಜ್ ಮಾಡಬಾರ್ದು, ಕ್ಲೈಂಟ್ಗಳನ್ನ ಜಡ್ಜ್ ಮಾಡಬಾರ್ದು. ಆ್ಯಂಡ್ ಅವರ ಒಂದು ಪ್ರಾಬ್ಲಮ್ ಈ ಥರ ಇದ್ದರೆ ಈ ಥರ ಯಾಕೆ ಬರ್ತಾರೆ ಅಂತ ಯಾವತ್ತೂ ನಾವು ಕ್ಲೈಂಟ್ಗಳನ್ನ ಜಡ್ಜ್ ಮಾಡೋದಕ್ಕೆ ಹೋಗಬಾರ್ದು. ಜಡ್ಜ್ ಮಾಡೋ ಅಧಿಕಾರ ನಮಗೆ ಇರೋದಿಲ್ಲ. ಓಕೆ, ವಿ ಶುಡ್ ನಾಟ್ ಜಡ್ಜ್ ಅಥವಾ ಸರಿ ತಪ್ಪು ಅನ್ನೋದ್ರ ಬಗ್ಗೆ ತಾಳೆ ಹಾಕೋ ಹಾಗಿಲ್ಲ. ನಮ್ಮ ಕೆಲಸ ಏನು, ದಾರಿ ತೋರಿಸುವಂಥದ್ದು, ದಾರಿ ತೋರಿಸ್ಬೇಕು ಅಷ್ಟೇ. ಕ್ಲಿಯರ್? ಓಕೆ, ಫಸ್ಟ್ ಸ್ಟೆಪ್ ಟ್ಯಾರೋದಲ್ಲಿ ನೀವು ಯಾವುದೇ ಒಂದು ಡೆಕ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗಿರುವಂಥದ್ದು ಕ್ಲೆನ್ಸಿಂಗ್. ಓಕೆ, ಪ್ರತಿಯೊಂದು ಸಿಂಗಲ್ ಕಾರ್ಡ್ನ ನೀವು ಎತ್ಕೊಳ್ತೀರಾ. ಡೆಕ್ ಬಂದ ಮೇಲೆ ನೀವು ಅನ್ಬಾಕ್ಸ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಅಗರಬತ್ತಿ ಅಥವಾ ಸೇಜ್ ಧೂಪದಿಂದ ಪ್ರತಿಯೊಂದನ್ನು ಆ ಹೊಗೆಯಿಂದ ನೀವು ಕ್ಲೆನ್ಸ್ ಮಾಡಬೇಕಾಗತ್ತೆ. ಪ್ರತಿಯೊಂದನ್ನು ನೀವು ಕ್ಲೆನ್ಸ್ ಮಾಡಬೇಕಾಗತ್ತೆ. ಐ ಶೋ ಯು ಹೌ. ಓಕೆ, ಸೊ ಅಗರಬತ್ತಿಯಿಂದ ನೀವು ಕ್ಲೆನ್ಸ್ ಮಾಡಬೇಕಾಗತ್ತೆ. ಅಗರಬತ್ತಿ ಆಗಿರಬಹುದು ಅಥವಾ ಸೇಜ್ ಆಗಿರ್ಬೋದು, ನಿಮ್ಮ ಹತ್ರ ಯಾವುದೇ ರೀತಿಯ ಒಂದು ಧೂಪ ಇರ್ಬೋದು, ಅದನ್ನು ನೀವು ಮಾಡಬೇಕಾಗತ್ತೆ. ಅದರಿಂದ ನೀವು ಮಾಡಬೇಕಾಗತ್ತೆ. ಜಸ್ಟ್ ನೀವು ಪ್ರತಿಯೊಂದು ಸಿಂಗಲ್ ಕಾರ್ಡ್ನ ನೀವು ಅನ್ಬಾಕ್ಸ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ನೀವು ಪ್ರಿಡಿಕ್ಷನ್ಸ್ಗೆ ಜರ್ನಿಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇವತ್ತು ನಾನು ಕಲ್ತಿದ್ದೀನಿ, ನಾನು ಡೆಕ್ ಪರ್ಚೇಸ್ ಮಾಡಿದ್ದೀನಿ ಅಂತ ತೊಗೊಳ್ಳಿ. ಆವಾಗ ಪ್ರತಿಯೊಂದು ಕಾರ್ಡ್ನು ನೀವು ಈ ರೀತಿ ಪ್ರತಿಯೊಂದನ್ನು ಸಿಂಗಲ್ ಕಾರ್ಡ್ನ ನೀವು ಕ್ಲೆನ್ಸ್ ಮಾಡಬೇಕಾಗತ್ತೆ. ಓಕೆ, ಸೊ ದಟ್ ಅದ್ರ ಜೊತೆ ನೀವು ಕನೆಕ್ಟ್ ಆಗ್ತೀರಾ. ಓಕೆ, ಸೊ ಈ ರೀತಿ ಕಂಪ್ಲೀಟಾಗಿ ನೀವು ಕ್ಲೆನ್ಸ್ ಮಾಡಬೇಕಾಗತ್ತೆ. ಸಿಂಗಲ್ ಪೂರ್ತಿ ಡೆಕ್ ಮುಗಿಸೋವರೆಗೂ ನೀವು ಕ್ಲೆನ್ಸ್ ಮಾಡಬೇಕಾಗತ್ತೆ. ಆಮೇಲೆ ಅದರ ಒಂದು ಪ್ಯಾಕೇಜನ್ನು ನೀವು ಕ್ಲೆನ್ಸ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಎಲ್ಲ ಕಡೆಯೂ ನೀವು ಕ್ಲೆನ್ಸ್ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಲೆನ್ಸ್ ದ ಡೆಕ್ಸ್. ಓಕೆ, ನೆಕ್ಸ್ಟ್ ಬರೋದು ಚಾರ್ಜಿಂಗ್ ಅಂದರೆ ಮೂನ್ಲೈಟ್ ಅಲ್ಲಿ ನೀವು ಚಾರ್ಜ್ ಮಾಡಬೇಕಾಗತ್ತೆ. ಅಥವಾ ಬೆಳಗಿನ ಜಾವದ ಎಳೆ ಬಿಸಿಲಿರುತ್ತೆ ಗೊತ್ತಾ, ಸನ್ಲೈಟಲ್ಲಿ ನೀವು ಚಾರ್ಜ್ ಮಾಡ್ಬೋದು. ಮೂನ್ಲೈಟ್ ಅಥವಾ ಸನ್ಲೈಟಲ್ಲಿ ನೀವು ಚಾರ್ಜ್ ಮಾಡ್ಬೋದು. ಮೂನ್ಲೈಟ್ ಅಂದರೆ ಫುಲ್ ಮೂನ್ ಇರೋ ಟೈಮಲ್ಲಿ ನೀವು ಅದನ್ನು ಚಾರ್ಜ್ ಮಾಡಬಹುದು. ಸೊ ನೀವು ಇವತ್ತು ಡೆಕ್ ತೊಗೊಂಡಿದ್ದೀರಾ, ಬಟ್ ಇವತ್ತು ಯಾವುದೇ ರೀತಿ ಫುಲ್ ಮೂನ್ ಇಲ್ಲ ಅಂದಾಗ ಬೆಳಗಿನ ಜಾವದ ಒಂದು ಎಳೆ ಬಿಸಿಲು ಏನಿರುತ್ತೆ ಅಲ್ವಾ, 6-7 ಗಂಟೆಯ ಬಿಸಿಲು ಏನಿರುತ್ತೆ ಅದು ತುಂಬ ಚೆನ್ನಾಗಿರುವಂತಹ ಬಿಸಿಲು. ಸೊ ಅಲ್ಲಿ ನೀವು ಸನ್ಲೈಟ್ ಚಾರ್ಜಿಂಗ್ ಅನ್ನೋದನ್ನು ಕೊಡ್ಬೋದು ಆ ಡೆಕ್ಸ್ಗೆ. ಓಕೆ, ಅದಾದಮೇಲೆ ಆ್ಯಕ್ಟಿವೇಶನ್ ಅಂತ ಬಂದಾಗ ಪ್ರತಿಯೊಂದು ಡೆಕ್ನ ಹೋಲ್ಡ್ ಮಾಡಿಕೊಂಡು, ಪ್ರತಿಯೊಂದು ಡೆಕ್ ಅಂದರೆ ಈಗ ಆಲ್ರೆಡಿ ಎಲ್ಲ ಕ್ಲೆನ್ಸ್ ಮಾಡಿರ್ತೀರ, ಚಾರ್ಜ್ ಮಾಡಿರ್ತೀರ. ಆ್ಯಂಡ್ ಎಲ್ಲ ಡೆಕ್ಗಳನ್ನ ನೀವು ಒಂದು ಕೈಯಲ್ಲಿ ಈ ರೀತಿ ಇಟ್ಕೊಂಡು ನೀವು ಹೋಲ್ಡ್ ಮಾಡಿಕೊಂಡು ಯು ಜಸ್ಟ್ ಈ ಒಂದು ಡೆಕ್ ಪೂರ್ತಿ ಇದೆ. ಸೊ ಯು ಜಸ್ಟ್ ಎಲ್ಲ ಕಾರ್ಡ್ಸ್ಗಳನ್ನ ಯು ಶುಡ್ ಹೋಲ್ಡ್ ಲೈಕ್ ದಿಸ್ ಆ್ಯಂಡ್ ಮೆಡಿಟೇಷನ್ ಮಾಡಬೇಕು. ಓಕೆ, ಸೊ ಯು ಹ್ಯಾವ್ ಟು ಜಸ್ಟ್ ಸಿಟ್ ವಿತ್ ದ ಕಾರ್ಡ್ ಜೊತೆ ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಕು. ಆ್ಯಂಡ್ ಪ್ರತಿಯೊಂದು ಯಾವ್ಯಾವ ರೀತಿ ಇದೆ, ಏನೇನೆಲ್ಲ ಹೇಳ್ತಾ ಇದೆ, ಪ್ರತಿಯೊಂದು ಸಿಂಬಾಲ್ನ ಅಬ್ಸರ್ವ್ ಮಾಡಬೇಕು. ಸ್ಕೈನ ಅಬ್ಸರ್ವ್ ಮಾಡಬೇಕು, ಬರ್ಡ್ನ ಅಬ್ಸರ್ವ್ ಮಾಡಬೇಕು, ಒಂದು ಪರ್ಸ್ನಾಲಿಟಿನ ಅಬ್ಸರ್ವ್ ಮಾಡಬೇಕು. ಏನೆಲ್ಲ ಇದೆ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ಅದಾದಮೇಲೆ ನಿಮಗೆ ಆ್ಯಕ್ಟಿವೇಶನ್ ಆಗುತ್ತೆ. ಸೊ ಆ ಕಾರ್ಡ್ ಜೊತೆ ನೀವು ಕನೆಕ್ಟ್ ಆಗ್ತೀರ. ಕನೆಕ್ಟ್ ಆದಾಗ ಆಟೋಮೆಟಿಕ್ಕಾಗಿ ನೀವು ಇಂಟರ್ಪ್ರೆಟ್ ಮಾಡೋದಕ್ಕೆ, ಪ್ರಿಡಿಕ್ಟ್ ಮಾಡೋದಕ್ಕೆ ನೀವು ಕಾನ್ಫಿಡೆಂಟಾಗಿ ರೆಡಿ ಆಗ್ತೀರ. ಓಕೆ, ಸೊ ಇದು ಫಸ್ಟು ಅಗರಬತ್ತಿ, ಸೇಜ್ ಅಥವಾ ಧೂಪದಿಂದ ನೀವು ಕ್ಲೆನ್ಸ್ ಮಾಡ್ತೀರಾ. ಅದಾದಮೇಲೆ ಸನ್ಲೈಟ್ ಅಥವಾ ಮೂನ್ಲೈಟ್ಗೆ ಹೋಗಿ ಒಂದು 10 ನಿಮಿಷ 15 ನಿಮಿಷಗಳ ಕಾಲ ಇಟ್ಟು ಬರ್ತೀರಾ. ಅದಾದಮೇಲೆ ವಾಪಸ್ ತೊಗೊಂಬಂದು ಮೆಡಿಟೇಷನ್ ಮಾಡ್ತೀರಾ. ಸೊ ಕ್ಲೆನ್ಸಿಂಗ್, ಚಾರ್ಜಿಂಗ್, ಆ್ಯಕ್ಟಿವೇಟ್, ಇದು 3 ಪ್ರೊಸೆಸ್ ಆಯಿತು ನಮ್ಮದು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಯಾವುದೇ ಕಾರ್ಡ್ ಆಗಲಿ ಅಥವಾ ಯಾವುದೇ ಡೆಕ್ ಆಗಲಿ, ಕ್ರಿಸ್ಟಲ್ ಆಗಲಿ, ಈ ಒಂದು ಸೇಮ್ ಪ್ರೊಸೀಜರಲ್ಲಿ ನೀವು ಮಾಡ್ತಾ ಬಂದಾಗ ಇನ್ನೂ ಆ ಒಂದು ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗ್ತೀರಾ. ಆ್ಯಂಡ್ ನಿಮ್ಮ ಕಾರ್ಡ್ಗಳಿಗೆ ಇನ್ನೂ ಶಕ್ತಿ ಅನ್ನೋದು, ಪಾಸಿಟಿವ್ನೆಸ್ ಅನ್ನೋದು ಫಿಲ್ ಆಗುತ್ತೆ. ಸೊ ದಟ್ ನಿಮಗೆ ಆ್ಯಕ್ಯುರೇಟಾಗಿ ರೀಡಿಂಗ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಓಕೆ, ಕ್ಲಿಯರ್? ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಡೆಫಿನೆಟ್ಲಿ ನಾನು ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಸಪೋಸ್ ನಿಮಗೇನಾದರೂ ಈ ಒಂದು ರಿಲೇಟೆಡ್ ಡೌಟ್ಸ್ಗೋಸ್ಕರನೇ ಒಂದು ಸಪ್ರೇಟ್ ಗ್ರೂಪ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ರೂ ಸಹ ನೀವು ಕಮೆಂಟಲ್ಲಿ ತಿಳಿಸಿ. ಐ ಡೆಫಿನೆಟ್ಲಿ ಕ್ರಿಯೇಟ್ ದ ಗ್ರೂಪ್. ಡಿಸ್ಕಷನ್ ಗ್ರೂಪ್ ಅಂತಾನೆ, ಟ್ಯಾರೋ ಡಿಸ್ಕಷನ್ ಗ್ರೂಪ್ ಅಂತಾನೆ ಕ್ರಿಯೇಟ್ ಮಾಡೋಣ. ಸೊ ಅದರಲ್ಲಿ ನಿಮ್ಮ ಲರ್ನಿಂಗ್ಸ್ನ ನೀವು ಶೇರ್ ಮಾಡಿ, ಡೌಟ್ಸ್ನ ನೀವು ಶೇರ್ ಮಾಡಿ, ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಕ್ಲಿಯರ್ ಎವ್ರಿ ಒನ್. ಸೊ ಎಲ್ಲ ಡೌಟ್ಸ್ಗಳನ್ನ ನಾನು ಅಲ್ಲಿ ಆ ಗ್ರೂಪಲ್ಲಿ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಒಂದು 50 ಮೆಂಬರ್ಸ್ ನನಗೆ ಗ್ರೂಪ್ ಅಂತ ನೀವೇನಾದರೂ ಕಮೆಂಟಲ್ಲಿ ತಿಳಿಸಿದರೆ ಡೆಫಿನೆಟ್ಲಿ ಐ ವಿಲ್ ಕ್ರಿಯೇಟ್ ದ ಗ್ರೂಪ್ ಆ್ಯಂಡ್ ಐ ವಿಲ್ ಶೇರ್ ದ ಲಿಂಕ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ನಮ್ಮದು ಫಸ್ಟ್ ಸ್ಟೆಪ್ ಏನಾಯಿತು, ಕ್ಲೆನ್ಸಿಂಗ್ ಆಯಿತು, ಚಾರ್ಜಿಂಗ್ ಆಯಿತು, ಆ್ಯಕ್ಟಿವೇಶನ್ ಆಯಿತು. ಇದಾದ ಮೇಲೆ ನೆಕ್ಸ್ಟ್ ನಮ್ಮ ಒಂದು ಇಂಟ್ರೊಡಕ್ಷನ್ ಪಾರ್ಟಿಗೆ ಈಗ ಬರೋಣ. ಸೊ ಇಂಟ್ರಡಕ್ಷನ್ ಪಾರ್ಟಲ್ಲಿ ಏನೆಲ್ಲ ಇರುತ್ತೆ, ಸೊ ಏನೆಲ್ಲ ಟಾಪಿಕ್ಸ್ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ. ಓಕೆ, ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲರ್ನಿಂಗ್ಸ್ನ ನೋಟ್ಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ಇನ್ನೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಬೇಕು ಅನಿಸಿದರೆ ಶೇರ್ ಮಾಡಿ, ಆ್ಯಂಡ್ ಗ್ರೂಪ್ ಯಾರಿಗೆಲ್ಲ ಬೇಕೋ ಗ್ರೂಪ್ ಅಂತ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಕ್ರಿಯೇಟ್ ದ ಗ್ರೂಪ್. ಓಕೆ, ಸೊ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಐ ವಿಲ್ ಡೆಫಿನೆಟ್ಲಿ ಅಪ್ಲೋಡ್ ಇಟ್ ಸೂನ್. ಇಂಟ್ರಡಕ್ಷನ್ ಪಾರ್ಟ್ ಇರುತ್ತೆ ಅದರಲ್ಲಿ, ಅದನ್ನು ನಾವು ಕವರ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.